ಶ್ರೀ ಪರ್ಯಾಯ ಶಿರೂರು ಮಠದಿಂದ ಮಧ್ವ ಸಿದ್ಧಾಂತಕ್ಕೆ ಅವಮಾನ ಎಂಬಂತಹ ಒಂದು ವಿಡಿಯೋವನ್ನು ಮಾಡಲಾಗಿತ್ತು. ಅದರಲ್ಲಿ ಕಡೆಯಲ್ಲಾಗಬೇಕಾದ್ರೆ ಪರಮಪೂಜ್ಯ ಪ್ರಾತಸ್ಮರಣೀಯರಾದಂತಹ ವಿಶ್ವೇಶತೀರ್ಥ ಶ್ರೀಪಾದರನ್ನು ಉಲ್ಲೇಖಿಸಿ ಒಂದು ವಿಷಯವನ್ನು ತಿಳಿಸಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ರಾತ್ರಿ ಒಬ್ಬರು ವಿಶ್ವೇಶತೀರ್ಥ ಶ್ರೀಪಾದರ ಶಿಷ್ಯರು ಫೋನನ್ನು ಮಾಡಿ ನಿಮ್ಮಿಂದ ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದರಿಗೆ ಅವಮಾನ ಆಗಿದೆ, ಆ ವಿಷಯವನ್ನು ಪ್ರಸ್ತಾಪಿಸುವ ಮೂಲಕ ಅಂತ ಹೇಳಿ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಆಗ ನನಗೆ ಅರ್ಥ ಆದದ್ದೇನು ಅಂತ ಹೇಳಿದರೆ, ಇವರಿಗೆ ನಾನು ಯಾವ ಉದ್ದೇಶದಿಂದ ಅಥವಾ ಮನಸ್ಸಿನಲ್ಲಿ ಯಾವ ಭಾವನೆಯನ್ನು ಇಟ್ಟುಕೊಂಡು ಆ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೇನೆ ಅದು ಅರ್ಥ ಆಗಿಲ್ಲ. ಇವರು ತಪ್ಪಾಗಿ ಅರ್ಥ ಮಾಡಿಕೊಂಡು ಆಕ್ಷೇಪವನ್ನು ಮಾಡ್ತಾ ಇದ್ದಾರೆ ಅನ್ನುವುದು ನನಗೆ ಗೊತ್ತಾಯಿತು. ಅದರೊಟ್ಟಿಗೆ ಇವರ ಹಾಗೆ ಇನ್ನೂ ಅನೇಕ ಮಂದಿ ತಾವು ತಪ್ಪು ಅರ್ಥೈಸಿಕೊಂಡು ಪರಮಪೂಜ್ಯರಾದಂತಹ ಪೇಜಾವರ ಶ್ರೀಪಾದರಿಗೆ ಅವಮಾನ ಆಗಿದೆ ಅನ್ನುವಂತಹ ತಪ್ಪು ತಿಳುವಳಿಕೆ ಬೇಡ. ಅದಕ್ಕಾಗಿ ಈ ವಿಷಯದಲ್ಲಿ ಸ್ಪಷ್ಟೀಕರಣವನ್ನು ಕೊಡುವಂಥದ್ದು ಅತ್ಯಗತ್ಯ ಅಂತ ಹೇಳಿ ನಾನು ತಿಳ್ಕೊಳ್ತಾ ಇದ್ದೇನೆ. ಕಾರಣ ಏನು ಅಂತ ಹೇಳಿದರೆ, ಪರಮಪೂಜ್ಯರಾದಂತಹ ಪ್ರಾತಸ್ಮರಣೀಯರಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಯಾರಿಂದಲೂ ಕೂಡ ಅವಮಾನಿಸಲು ಯೋಗ್ಯರಲ್ಲದೇ ಇರುವಂಥವರು. ಎಲ್ಲರೂ ಕೂಡ ಅವರನ್ನು ಸನ್ಮಾನ ಮಾಡಲೇಬೇಕು. ಕಾರಣ ಏನಂದರೆ ಅವರ ವ್ಯಕ್ತಿತ್ವವೇ ಅಂಥದ್ದು. ಅವರು ಅಜಾತ ಶತ್ರುವಾಗಿದ್ದವರು. ಯಾಕಂದರೆ ಯಾರನ್ನೇ ಆಗಲಿ ನಾವು ಆಕ್ಷೇಪಿಸಬೇಕು, ಅವಮಾನ ಮಾಡಬೇಕು, ದ್ವೇಷ ಸಾಧಿಸಬೇಕು ಅಂತೇಳಿದರೆ ಅಂಥ ಯಾವುದಾದ್ರೂ ಗುಣಗಳು ಅವರಲ್ಲಿ ಇರಬೇಕು, ದುರ್ಗುಣಗಳು. ಆದರೆ ನಾನು ಕಂಡ ಹಾಗೆ ಪರಮಪೂಜ್ಯ ಪೇಜಾವರ ಶ್ರೀಪಾದರಲ್ಲಿ ಅಂತಹ ಆ ದ್ವೇಷಕ್ಕೆ ಕಾರಣವಾದಂತಹ ಗುಣಗಳಿದ್ದದ್ದು ಬಹಳ ಕಡಿಮೆ ಅಂತ ನಾನು ತಿಳ್ಕೊಳ್ತೇನೆ. ವಾಸ್ತವಿಕವಾಗಿ ಆ ಘಟನೆಯನ್ನು ನಾನು ಯಾಕೋಸ್ಕರ ಉಲ್ಲೇಖ ಮಾಡಿದೆ, ಇಫ್ತಾರ್ ಕೂಟ ಅದರ ಬಗ್ಗೆ ಯಾಕೆ ಉಲ್ಲೇಖವನ್ನು ಮಾಡಿದೆ ಅಂತ ಹೇಳಿದರೆ, ನನಗೂ ಹಾಗೂ ಪರಮಪೂಜ್ಯ ಪೇಜಾವರ ಶ್ರೀಪಾದರಿಗೂ ಯಾವ ರೀತಿ ಒಂದು ನಂಟಿತ್ತು ಅದನ್ನು ನಾನು ನಿಮಗೆ ತಿಳಿಸಲೇಬೇಕು ಈ ಸಂದರ್ಭದಲ್ಲಿ. ಈ ಪಂಚಾಂಗದ ಗೊಂದಲಕ್ಕೆ ಸಂಬಂಧಪಟ್ಟಾಗಿ ಒಂದೊಂದು ಮಠಗಳಲ್ಲಿ, ಒಂದೊಂದು ಮಂದಿರಗಳಲ್ಲಿ ಒಂದೊಂದು ಏಕಾದಶಿಯನ್ನು ಮಾಡುವಂಥದ್ದು, ಒಂದೊಂದು ರೀತಿಯ ಪಂಚಾಂಗಗಳು. ಇದಕ್ಕೆ ಸಂಬಂಧಪಟ್ಟಾಗಿ ನಾನು ಕೂಡ ಬಹಳಷ್ಟು ನೊಂದಿದವನು ಮೊದಲು. ಎಲ್ಲಿವರೆಗೆ ಅಂದರೆ, ನಮ್ಮ ಮನೆಯಲ್ಲೇ ನನ್ನ ತಂದೆ ಒಂದು ಪಂಚಾಂಗವನ್ನು ತಾವು ಅನುಸರಿಸ್ತಾ ಇದ್ದರೆ ನಾನು ಒಂದು ಪಂಚಾಂಗವನ್ನು ಅನುಸರಿಸ್ತಾ ಇದ್ದೆ. ಯಾಕಂತೇಳಿದರೆ ಅವರಿಗೊಂದು ಮಠದ ಅಭಿಮಾನ, ನನಗೊಂದು ಮಠದ ಅಭಿಮಾನ, ಈ ರೀತಿ ಇದ್ದದ್ದು. ಇದರಿಂದ ಬಹಳ ಬೇಸತ್ತು, ಇದಕ್ಕೆ ಏನಾದರೂ ಪರಿಹಾರವನ್ನು ಹುಡುಕಬೇಕಲ್ವಾ ಅಂತ ಹೇಳಿ ನಾನು ಹೊರಟು ಎಲ್ಲರಿಗೂ ಇವಾಗ ನಮಗೆ ಆದಿಗುರುಗಳಾಗಿರುವಂಥವರು ಮಧ್ವಾಚಾರ್ಯರು. ಅಂತಹ ಜಗದ್ಗುರುಗಳಾದ ಮಧ್ವಾಚಾರ್ಯರು ಯಾವ ಪಂಚಾಂಗವನ್ನು ಅನುಸರಿಸಿ, ಎಂತಹ ಪಂಚಾಂಗವನ್ನು ಅನುಸರಿಸಿ ಏಕಾದಶಿಯನ್ನು ಮಾಡಿದ್ದಾರೆ, ಅದನ್ನು ನಾವು ಕಂಡುಕೊಂಡು ಅಂತ ಹೇಳಿದರೆ ಈ ಸಮಸ್ಯೆಗೆ ಪರಿಹಾರ ಸಿಗಬಹುದು ಅಂತ ಈ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನವನ್ನು ಪಟ್ಟು ಕಡೆಗೆ ಜಗದ್ಗುರುಗಳಾದ ಮಧ್ವಾಚಾರ್ಯರ ಹಾಗೂ ಕೃಷ್ಣನ ಅನುಗ್ರಹದಿಂದಲೇ ಇವತ್ತಿಗೆ 800 ವರ್ಷಗಳ ಹಿಂದೆ ಆಚಾರ್ಯರು ಎಂತಹ ಪಂಚಾಂಗವನ್ನು ಅನುಸರಿಸಿದರೂ, ಯಾವ ಗಣಿತವನ್ನು ಅನುಸರಿಸಿದರೂ ಅದನ್ನು ನಾವು ಕಂಡುಕೊಂಡವು. ಇವತ್ತಿಗೂ ಅದನ್ನು ಯಾರಿಗಾದರೂ ಕೇಳಿದರೆ ಹೇಳಲಿಕ್ಕೆ ತಯಾರಿದ್ದೇವೆ. ಈ ಪಂಚಾಂಗದ ಗಣಿತವನ್ನು ನಾವು ಕಂಡುಕೊಂಡು ಮೊದಲು ಇದನ್ನು ಪ್ರಸ್ತಾಪ ಮಾಡಿದೆ ಪರಮಪೂಜ್ಯರಾದಂತಹ ವಿಶ್ವೇಶತೀರ್ಥ ಶ್ರೀಪಾದರ ಬಳಿ. ನಾವೊಂದು 3-4 ಜನ ಯಾರು ಇದರ ಬಗ್ಗೆ ಶ್ರಮವನ್ನು ಪಟ್ಟಿದ್ವು, ನಾವು ಹೋಗಿ ಆ ಪೇಜಾವರ ಶ್ರೀಪಾದರ ಬಳಿ, ಸ್ವಾಮಿ ಈ ರೀತಿ ಜಗದ್ಗುರುಗಳಾದ ಮಧ್ವಾಚಾರ್ಯರು ತಾವು ಮಾಡಿರುವಂತಹ ಪಂಚಾಂಗ ಬೇರೆಯೇ ಇದೆ, ಅದು ಆರ್ಯಭಟವೂ ಅಲ್ಲ, ಅದು ನವೀನ ದುರ್ಗಣಿತವೂ ಅಲ್ಲ, ಇದು ಯಾವುದೂ ಅಲ್ಲ, ಈ ರೀತಿ ನಾವು ಸ್ಪಷ್ಟವಾಗಿ ಅವರ ಮುಂದೆ ಇಟ್ಟಾಗ ವಿಶಾಲವಾದ ಮನಸ್ಸು ಉಳ್ಳಂತಹ ಆ ಪರಮಪೂಜ್ಯ ಪೇಜಾವರ ಶ್ರೀಪಾದರು ಕೂಡಲೇ ಅದಕ್ಕೆ ಸಂಬಂಧಪಟ್ಟ ಜ್ಯೋತಿಷ್ಯ ವಿದ್ವಾಂಸರನ್ನು ಕರೆಸಿದರು. ಅವರನ್ನು ಮಾತ್ರ ಮತ್ತಾರೂ ಇಲ್ಲ ಉಡುಪಿಯ ಪೇಜಾವರ ಮಠದಲ್ಲಿ. ನಂತರ ನಾವೇನು ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇವೆ ಅದನ್ನು ಅವರು ಮುಂದೆ ಹೇಳಿದರು. ನೋಡಿ, ಈ ರೀತಿ ಹೇಳ್ತಾ ಇದ್ದಾರೆ ಇವರು, ನವೀನ ದೃಗ್ಗಣಿತವನ್ನು ಮಧ್ವಾಚಾರ್ಯರು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ನಮ್ಮ ಏನು ಗಣಿತ ನಾವು ಇಲ್ಲಿ ಕಂಡುಕೊಂಡಿದ್ದೇವೆ ಅದನ್ನು ಅವರು ಮುಂದೆ ಇಟ್ಟರು. ಆಗ ಆ ಜ್ಯೋತಿಷಿಗಳು, ಯಾವ ಜ್ಯೋತಿಷಿಗಳು ಹಿಂದಿನಿಂದಲೂ ಪೇಜಾವರ ಸ್ವಾಮಿಗಳು ಮಾತ್ರ ಅಲ್ಲ, ಅವರ ಗುರುಗಳಾದಂತಹ ಪರಮಪೂಜ್ಯ ಪ್ರಾತಸ್ಮರಣೀಯರಾದ
ವಿದ್ಯಾಮಾನ ತೀರ್ಥರಿಗೂ ಕೂಡ ಮಾರ್ಗದರ್ಶನ ಮಾಡ್ತಾಯಿದ್ರು ಅಂತಹ ಜ್ಯೋತಿಷ್ಯ ವಿದ್ವಾಂಸರು. ಅವರು ಕೂಡಲೇ ತಾವು ಹೇಳಿದರು, ಹೌದು ಸ್ವಾಮಿ, ನವೀನ ತ್ರಿಗಣಿತವನ್ನು ಮಧ್ವಾಚಾರ್ಯರು ಮಾಡಿಲ್ಲ, ಮಾಡಲಿಕ್ಕೆ ಸಾಧ್ಯವೂ ಇಲ್ಲ, ಹಿಂದಿನ ಯಾವ ಋಷಿಮುನಿಗಳು ಮಾಡಿಲ್ಲ, ಇತ್ತೀಚೆಗೆ ಇದು ಬಂದಿರುವಂಥದ್ದು ಸರಿಯಾಗಿದೆ, ಅದನ್ನು ನಾವು ಅನುಸರಿಸಬೇಕು, ಇಷ್ಟೇ ಅವರು ಹೇಳಿದರು. ಇದು ಒಂದು ರೀತಿ ಪೇಜಾವರ ಸ್ವಾಮಿಗಳಿಗೆ ಬಹಳ ಶಾಕನ್ನುಂಟು ಮಾಡಿದಂತಹ ವಿಷಯ. ಯಾಕಂದರೆ ಮಧ್ವಾಚಾರ್ಯರು ಮಾಡಿಲ್ಲ, ಹಿಂದಿನ ಋಷಿಮುನಿಗಳು ಯಾರು ಮಾಡಿಲ್ಲ ಅಂದರೆ ಇದನ್ನು ಅನುಸರಿಸುವುದು ಯಾವ ರೀತಿಯಿಂದ ಅಂತ. ಆ ಬಳಿಕ ಅವರು ಇದಕ್ಕೇನು ಪರಿಹಾರ, ಆ ವಿಷಯದಲ್ಲಿ ನೀನು ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಇನ್ನೂ ಇದರ ಬಗ್ಗೆ ಪ್ರಯತ್ನವನ್ನು ಪಟ್ಟು ಈ ಗಣಿತವನ್ನು ಸರಿ ಮಾಡಬೇಕು. ನಮ್ಮ ಪ್ರಾಚೀನರು ಯಾವ ರೀತಿ ಸರಿ ಮಾಡಿದ್ದಾರೋ ಅದೇ ರೀತಿ ಮಾಡಬೇಕು ಅನ್ನುವಂತಹ ಪ್ರಯತ್ನ ಪಟ್ಟು, ಅದಕ್ಕೆ ಪೇಜಾವರ ಸ್ವಾಮಿಗಳು ಪಾಪ ಎಷ್ಟು ಹೇಳಿದರು ಅಂತ ಹೇಳಿದರೆ, ಅದಕ್ಕೆ ಎಷ್ಟು ಖರ್ಚಾದರೂ ಕೂಡ ನಾನು ಕೊಡ್ತೇನೆ, ಅದಕ್ಕಾಗುವ ಖರ್ಚುಗಳೆಲ್ಲವೂ ನಾನು ಕೊಡ್ತೇನೆ, ಈ ಪಂಚಾಂಗದ ಗೊಂದಲ ಸರಿಯಾಗಬೇಕು ಅಂದರೆ ಅವರಿಗೆ ಸಮಾಜದ ಬಗ್ಗೆ ಇದ್ದಂತಹ ಕಾಳಜಿ, ಇದು ನಾನು ಕಂಡದ್ದನ್ನು ಹೇಳ್ತಾ ಇರುವಂಥದ್ದು. ಅವರಿಗೆ ಧರ್ಮದ ಬಗ್ಗೆ ಇದ್ದಂತಹ ಕಾಳಜಿ, ಇದನ್ನು ನಾನು ಕಂಡದ್ದು ಹೇಳ್ತಾ ಇರೋದೇ ಹೊರತು ಇನ್ನೊಬ್ಬರ ಅಭಿಪ್ರಾಯವನ್ನಲ್ಲ ನಾನು ಹೇಳ್ತಾ ಇರುವಂಥದ್ದು. ನೀನು ಅದಕ್ಕೆ ಸಂಬಂಧಪಟ್ಟಾಗ ಮಾಡು ಅಂತ ನನಗೆ ಹೇಳಿದರು ಪೇಜಾವರ ಶ್ರೀಪಾದರು. ಅದಕ್ಕೆ ಸಂಬಂಧಪಟ್ಟಾಗೆ ನಾನು ಬೇರೆ ಜ್ಯೋತಿಷಿಗಳನ್ನು ಕರ್ಕೊಂಬಂದೆ. ಪೇಜಾವರ ಪರ್ಯಾಯದಲ್ಲೇ ಪಾಪ ಅವರು ಮಂತ್ರಾಕ್ಷತೆಯನ್ನು ಕೊಟ್ಟು ಪರಮಪೂಜ್ಯ ಪೇಜಾವರ ಶ್ರೀಪಾದರು ನೀವು ಮಾಡಿ ಅಂತ ಅದಕ್ಕೆ ಅವರಿಗೆ ತಿಂಗಳು ಸಂಭಾವನೆಯನ್ನು ಕೂಡ ಕೊಟ್ಟರು. ಆದರೆ ಅದು ಸರಿಯಾಗಲಿಲ್ಲ. ಕಡೆಗೆ ನಾವೇ ಹೇಳಿದ್ದು, ಸ್ವಾಮಿ ನಾವು ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇವೆ, ಭಗವಂತನ ಅನುಗ್ರಹದಿಂದ ಅದು ಸಾಕಾರ ಆಗಬಹುದು ಅಂತ ಪರಮಪೂಜ್ಯ ಶ್ರೀಪಾದರಿಗೆ ಆಶ್ವಾಸನೆಯನ್ನು ಕೊಟ್ಟು ನಾವು ಈ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಟ್ಟು ಉಡುಪಿಯ ಕೃಷ್ಣನ ಪರಮಾನುಗ್ರಹದಿಂದಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪರಿಹಾರವನ್ನು ಕೂಡ ನಾವು ಕಂಡುಕೊಂಡು, ನಮ್ಮ ಪ್ರಾಚೀನರು ಮಧ್ವಾಚಾರ್ಯರು ಯಾವ ರೀತಿ ಗಣಿತವನ್ನು ಮಾಡಿದರು ಅದಕ್ಕೆ ಸರಿಯಾಗಿ ಇವತ್ತು ನಾವು ಈಗಿರುವ ಗಣಿತಗಳನ್ನು ಹೇಗೆ ಸರಿ ಮಾಡಬಹುದು, ಆ ರೀತಿ ನಾವು ಅದಕ್ಕೆ ಸರಿಯನ್ನು ಮಾಡಿ ಅದನ್ನು ಪೇಜಾವರ ಶ್ರೀಪಾದರಿಗೆ ಸಲ್ಲಿಸಬೇಕು. ಯಾಕಂದರೆ ಪೇಜಾವರ ಸ್ವಾಮಿಗಳು ಹೇಳಿದರು, ನೀನು ತಂದು ಕೊಡು ನನಗೆ, ಮುಂದಿನದ್ದು ನಾನು ನೋಡ್ತೇನೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಅದನ್ನು ಸರಿ ಮಾಡಿ ಪೇಜಾವರ ಸ್ವಾಮಿಗಳಿಗೆ ಇನ್ನು ತೊಗೊಂಡು ಹೋಗಿ ಕೊಡಬೇಕು. ಅದನ್ನು ಅಷ್ಟಾಗುವಾಗ ನಮಗೆ ಸುದ್ದಿ ಸಿಕ್ಕಿದ್ದೇನು ಅಂತ ಹೇಳಿದರೆ, ಪರಮಪೂಜ್ಯ ಶ್ರೀಪಾದರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನುವಂತಹ ವಿಷಯ ತುಂಬ ಬೇಸರವನ್ನುಂಟು ಮಾಡಿತು, ಬಹಳ ದುಃಖವನ್ನುಂಟು ಮಾಡಿತು. ಆ ಸಂದರ್ಭದಲ್ಲಿ ನಾನು ಯೋಚನೆಯನ್ನು ಮಾಡಿದ್ದೇನು ಅಂತ ಹೇಳಿದರೆ, ಸ್ವಾಮಿಗಳಿಗೆ ಈ ರೀತಿ ಆಗಲಿಕ್ಕೆ ಏನು ಕಾರಣ? ಯಾಕಂತ ಹೇಳಿದರೆ ಅವರ ಆ ಸನ್ಯಾಸ ದೀಕ್ಷೆಯಾಗಲಿ, ನಿತ್ಯ ಪಾಠ ಪ್ರವಚನ ಆಗಲಿ, ಮತ್ತು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಅವರ ಸನ್ಯಾಸದ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲ. ಮತ್ತು ಯಾರನ್ನೂ ಕುರಿತು ನಿಷ್ಠುರವಾಗಿ ಮಾತಾಡುವಂಥವರಲ್ಲ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ತಾವು ವಿದ್ಯಾಪೀಠವನ್ನು, ಪೂರ್ಣಪ್ರಜ್ಞ ವಿದ್ಯಾಪೀಠವನ್ನು ಸ್ಥಾಪಿಸಿ, ಯಾಕೆಂತೇಳಿದರೆ ಅದಕ್ಕೆ ಸಂಬಂಧಪಟ್ಟ ನನಗೆ ಹಿರಿಯ ವಿದ್ವಾಂಸರಾದಂತಹ ಮಾಳಗಿ ರಾಮಾಚಾರ್ಯರು ಒಂದು ವಿಷಯವನ್ನು ಹೇಳ್ತಾ ಇದ್ದರು. ಸ್ವಾಮಿಗಳು ವಿದ್ಯಾಪೀಠಕ್ಕೋಸ್ಕರ ಮನೆಗೆ ಹೋಗಿ ಭಿಕ್ಷೆ ಬೇಡಿದ್ದಾರೆ ಅಂತ. ಇದನ್ನು ಕೇಳಿದಾಗ ನನಗೂ ರೋಮಾಂಚನ ಆಗೋಯಿತು. ಯಾಕಂತೇಳಿದರೆ ಈ ರೀತಿ ಯಾರೋ ಮಕ್ಕಳು, ಆ ಮಕ್ಕಳಿಗೆ ತಾವು ಈ ಶಾಸ್ತ್ರೀಯ ವಿದ್ಯೆಯನ್ನು ಕಲಿಸಬೇಕು, ಅದು ತಮ್ಮ ಕರ್ತವ್ಯ ಅಂತ ತಿಳಿದು ಮನೆಗೆ ಭಿಕ್ಷೆ ಬೇಡಿದಂತಹ ವ್ಯಕ್ತಿಗಳು ನಿಜವಾದ ಸನ್ಯಾಸ. ಇದನ್ನೆಲ್ಲ ಕೇಳಿ ಇಂತಹ ವ್ಯಕ್ತಿತ್ವ ಉಳ್ಳವರಿಗೆ ಯಾಕೆ ಈ ರೀತಿ ಆಯಿತು ನೋಡಿ, ಇದು ನಾನು ಯೋಚನೆಯನ್ನು ಮಾಡಿದ್ದು. ಇದಕ್ಕೆ ಸಂಬಂಧಪಟ್ಟಾಗೆ ಬೇರೆ ಏನೇನೋ ಕಾರಣಗಳಿರ್ಬೋದು, ಇದು ಯಾವುದು ಕಾರಣಗಳಲ್ಲ ಅಂತ ನಾನಂತೂ ತಿಳ್ಕೊಳ್ಳುತ್ತೇನೆ. ಯಾಕೆ ಅಂತ ಹೇಳಿದರೆ, ಪೇಜಾವರ ಶ್ರೀಪಾದರಿಗೆ ಮೊದಲು 3-4 ಬಾರಿ ಆಕ್ಸಿಡೆಂಟ್ ಆಗಿದೆ, ಅಪಘಾತ ಆಗಿದೆ. ಅಂಥ ಕೆಲವಂತೂ ಕೂಡ ಪವಾಡ ಸದೃಶವಾಗಿ ಪೇಜಾವರ ಶ್ರೀಪಾದರು ಪಾರಾಗಿದ್ದಾರೆ, ಪವಾಡ ಸದೃಶವಾಗಿ. ಆ ರೀತಿ ಪಾರಾಗಿದ್ದಂತಹ ಮತ್ತೇನೆಂದರೆ, ಯಾವುದೋ ಅವರಿಗೆ ಪೂರ್ವಾರ್ಜಿತ ಕರ್ಮ ಇದೆ ಅಂತ ಹೇಳಿದರೆ ಅವರು ನಡೆಸುವಂತಹ ನಿತ್ಯ ಪಾಠ ಪ್ರವಚನದಲ್ಲಿ ಹೋಗದೇ ಇರುವಂತಹ ಅಂಥ ಪಾಪ ಇದೆಯಾ? ಸಾಧ್ಯವೇ ಇಲ್ಲ. ಯಾಕಂದರೆ ಅವರ ಪಾಠ ಪ್ರವಚನದ ದೀಕ್ಷೆ ಅದು ಈಗಲೂ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಯಾರಲ್ಲೂ. ಆ ರೀತಿ ದೀಕ್ಷೆಯಿಂದಿದ್ದವರು ಪೇಜಾವರ ಶ್ರೀಪಾದರು. ಅವರಿಗೆ ಈ ರೀತಿ ಆಗಲಿಕ್ಕೆ ಏನು ಕಾರಣ? ಅದಕ್ಕೆ ನನಗೆ ಕಂಡದ್ದೇನೆಂದರೆ, ಇದು ಯಾವುದೋ ಪೂರ್ವಜನ್ಮದ ಪಾಪ ಮುಂತಾದವುಗಳನ್ನು ನಾನು ತಿಳ್ಕೊಳ್ಳೋದಿಲ್ಲ. ಮತ್ತೇನು ಅಂತೇಳಿದರೆ, ಪೇಜಾವರ ಶ್ರೀಪಾದರ ಜೀವನದಲ್ಲಿ ಒಂದು ತಪ್ಪು ನನಗೆ ಕಾಣಿಸುವುದೇನು ಅಂತೇಳಿದರೆ, ಅದೇ ನಾನು ಹೇಳಿದ್ದು ಇಫ್ತಾರ್ ಕೂಟ. ಇಸ್ಲಾಂ ಧರ್ಮದವರಿಗೆ ಕೃಷ್ಣ ಮಠದಲ್ಲಿ, ಬೇರೆ ಕಡೆ ನಾನು ಆಕ್ಷೇಪ ಮಾಡ್ತಾ ಇರಲಿಲ್ಲ, ಶ್ರೀ ಕೃಷ್ಣ ಮಠದಲ್ಲಿ ಏನು ಇಫ್ತಾರ್ ಕೂಟದ ಆಯೋಜನೆಯನ್ನು ಮಾಡಿದರು, ಇದು ಕೃಷ್ಣನಿಗೆ, ಮುಖ್ಯ ಪ್ರಾಣನಿಗೆ ಇಷ್ಟ ಆಗಲಿಲ್ಲ ಅಂತ ಕಾಣಿಸ್ತದೆ
ಅಂತ ನಾನು ಇದನ್ನು ಹೇಳಿದೆ. ಯಾಕಂದರೆ ಉಳಿದ ಹಾಗೆ ಯಾವ ತಪ್ಪುಗಳೂ ನನಗೆ ಕಾಣಲಿಲ್ಲ ಪೇಜಾವರ ಶ್ರೀಪಾದರದ್ದು. ಅಂದರೆ ಇಲ್ಲಿ ಗಮನಿಸಬೇಕಾದದ್ದು ಏನು ಅಂತ ಹೇಳಿದ್ರೆ, ಪೇಜಾವರ ಸ್ವಾಮಿಗಳಿಗೆ ಅವಮಾನ ಮಾಡುವ ವಿಷಯವೇ ಇಲ್ಲ. ಯಾಕಂದರೆ ಆ ಮೇರು ವ್ಯಕ್ತಿತ್ವಕ್ಕೆ ಕಡೆಗೆ ಆ ರೀತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಆಗಿದೆ ಅಂತ ಹೇಳಿದರೆ ಅದಕ್ಕೆ ನಾನು ತಿಳ್ಕೊಳ್ಳುವಂಥದ್ದು ಈ ರೀತಿ ಆಗಿರುವುದಿರಬಹುದು, ಇದು ಕೃಷ್ಣ ಮುಖ್ಯಪ್ರಾಣನಿಗೆ ಇಷ್ಟವಾಗದ ವಿಷಯ ಇರಬಹುದು ಅಂತ ಈ ರೀತಿ ನಾನು ಅಂದಾಜು ಮಾಡಿ ಅದನ್ನು, ಇದು ಕೇವಲ ನನ್ನ ಅಭಿಪ್ರಾಯ ಹೊರತು ಇದೇ ನಿಜವಾದ ಕಾರಣ ಅಂತ ನಾನು ಹೇಳಲಿಕ್ಕೆ ತಯಾರೂ ಇಲ್ಲ. ಆ ರೀತಿ ಹೇಳುವ ಅಧಿಕಾರವೂ ನನಗಿಲ್ಲ. ಇದನ್ನು ಸ್ಪಷ್ಟವಾಗಿ ಹೇಳ್ತೇನೆ. ಆದರೆ ನಾನು ಕೊಂಡದ್ದು ಯಾಕಂದರೆ ನನಗೆ ಬೇರೆ ರೀತಿಯಿಂದ ಪೇಜಾವರ ಸ್ವಾಮಿಗಳ ಜೀವನದಲ್ಲಿ, ಯಾಕೆ ಅಂತ ಹೇಳಿದರೆ ಅವರ ವ್ಯಕ್ತಿತ್ವ ಎಷ್ಟು ವಿಶಾಲವಾದದ್ದು, ಎಷ್ಟು ಸರಳವಾದದ್ದು ಅಂತೇಳಿದರೆ, ಒಮ್ಮೆ ಕೃಷ್ಣಾಷ್ಟಮಿಯ ಸಂದರ್ಭದಲ್ಲಿ ನನಗೂ ಹಾಗೂ ಪೇಜಾವರ ಶ್ರೀಪಾದರಿಗೂ ಒಂದು ವಾದ ವಿವಾದ ನಡೆದದ್ದುಂಟು. ಆ ವಾದ ವಿವಾದದಲ್ಲಿ ಪೇಜಾವರ ಶ್ರೀಪಾದರು ಒಂದು ವಿಷಯವನ್ನು ಉಲ್ಲೇಖ ಮಾಡಿದರು. ಆ ಉಲ್ಲೇಖವನ್ನು ಮಾಡಿ ಅದು ನಾನು ಏನು ವಿಷಯ ಹೇಳಿದೆ ಅದನ್ನು ಖಂಡನೆಯನ್ನು ಮಾಡಿದರು. ಆ ನಂತರ ಬಳಿಕ ಒಂದು 5-6 ತಿಂಗಳಾದ ಮೇಲೆ ನಾನು ಅವರನ್ನು ಭೇಟಿಯಾದಾಗ ಮಠದಲ್ಲಿ, ಆಗ ಪೇಜಾವರ ಸ್ವಾಮಿಗಳೇ ನೆನಪು ಮಾಡಿಕೊಂಡು, ಅಂದರೆ ಇದು ನನಗೆ ಅವರ ಎಂಥ ದೊಡ್ಡ ವ್ಯಕ್ತಿತ್ವ ಅಂದರೆ, ನೋಡು ನೀನು ಅವತ್ತು ಒಂದು ವಿಷಯ ಹೇಳಿದೆ, ಅದನ್ನು ನಾನು ಎಲ್ಲೂ ಇಲ್ಲ ಅಂತ ಹೇಳಿ ಖಂಡನೆ ಮಾಡಿದೆ. ಆದರೆ ಮತ್ತೆ ನಾನೊಂದು ಆ ಗ್ರಂಥ ನೋಡಿದರೆ ಆ ವಿಷಯ ಇತ್ತು, ನೀನು ಹೇಳಿ ಸರಿ ಇತ್ತು, ನನಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದರು, ಅದರಿಂದ ನಾನು ಹೇಳಿದೆ. ಅಂದರೆ ಅವ್ರಿಗೆ ಹೇಳಬೇಕಾದ ಅಗತ್ಯ ಇರಲಿಲ್ಲ ಅದನ್ನು. ಆದರೆ ಅವರ ವ್ಯಕ್ತಿತ್ವ ಎಂಥದ್ದು ಅಂತ, ಇಂಥ ವ್ಯಕ್ತಿತ್ವ ಉಳ್ಳವರನ್ನು ಯಾರು ಅವಮಾನ ಮಾಡಲಿಕ್ಕೆ ಸಾಧ್ಯವೂ ಇಲ್ಲ. ಅವಮಾನ ಮಾಡಿದರೆ ಅವರಿಗೆ ನರಕಾದಿ ಅನರ್ಥ ಆಗದೆ ಬೇರೆ ವಿಧಿಯೂ ಇಲ್ಲ. ಈ ಕಾರಣದಿಂದಾಗಿ ಯಾರೂ ಕೂಡ ಇದು ಪೇಜಾವರ ಸ್ವಾಮಿಗಳಿಗಾದ ಅವಮಾನ ಅಂತ ತಿಳ್ಕೊಳ್ಳಿಕ್ಕೇ ಇಲ್ಲ, ತಿಳ್ಕೊಳ್ಳಬಾರದು. ಮತ್ತೇನೆಂದರೆ ಇದು ಕೇವಲ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾರಾದರೂ ಅದು ಕಾರಣ ಅಲ್ಲ ಅಂತ ಹೇಳಿದಾಗ ಬೇರೆ ತಿಳ್ಕೊಳ್ಳಿ, ನೀವು ಏನಾದರೂ ತಿಳ್ಕೊಳ್ಳಿ. ಯಾಕೆ ಅಂತೇಳಿದರೆ ಕಡೆಯಲ್ಲಿ ಪೇಜಾವರ ಸ್ವಾಮಿಗಳಿಗೆ ಆ ರೀತಿ ಆಗಿದೆ ಅಂತ ಹೇಳಿದರೆ, ಅಂದರೆ ಆಸ್ಪತ್ರೆಗೆ ದಾಖಲಾಗುವಂತಹ ಒಂದು ವಿಷಯ ಬಂದಿದೆ ಅಂದರೆ ಇದರಿಂದ ಏನೋ ಒಂದಿದೆ, ಅದೇನು ಅನ್ನೋದನ್ನು ನೀವು ನಿಮಗೆ ಸಂಬಂಧಪಟ್ಟ ಹಾಗೆ ತಿಳ್ಕೊಳ್ಳಿ. ಆದರೆ ಇದರಿಂದ ಅವರ ವ್ಯಕ್ತಿತ್ವಕ್ಕೆ ಯಾವುದೇ ಧಕ್ಕೆ ಉಂಟಾಗುವುದಿಲ್ಲ. ಯಾಕೆ ಅಂತ ಹೇಳಿದರೆ ನಮ್ಮ ಶಾಸ್ತ್ರ ಪುರಾಣಗಳ ಪ್ರಕಾರ ದೇವತೆಗಳೂ ಕೂಡ ತಪ್ಪು ಮಾಡಿದವರಿದ್ದಾರೆ. ದೇವತೆಗಳು ಕೂಡ ಸಾಮಾನ್ಯರಲ್ಲ, ದೇವತೆಗಳು ಕೂಡ. ಇನ್ಯಾರು ಅಂದರೆ ಭಗವಂತ, ಲಕ್ಷ್ಮೀ, ಪರಶುಕ್ಲತ್ರಯರು ಅಂತ ಯಾರನ್ನು ಹೇಳ್ತೇವೆ ನಾವು, ಅವರನ್ನು ಹೊರತುಪಡಿಸಿ ಉಳಿದಂತೆ ದೇವತೆಗಳೂ ತಪ್ಪು ಮಾಡಿರುವಂತಹದ್ದು ಪುರಾಣಗಳಲ್ಲಿ ಉಲ್ಲೇಖ ಬಂದಿದೆ. ಅದರಿಂದಾಗಿ ಆ ದೇವತೆಗಳ ವ್ಯಕ್ತಿತ್ವಕ್ಕೆ ಕುಂದುಂಟಾಗತ್ತೇನು? ಅದೇ ರೀತಿ ಪೇಜಾವರ ಸ್ವಾಮಿಗಳ ಬದುಕಿನಲ್ಲಿ ಇದೊಂದು ತಪ್ಪು, ಅದನ್ನೇ ನಾನು ಉಲ್ಲೇಖ ಮಾಡಿದ್ದೇನೆ ಉದ್ದೇಶಪೂರ್ವಕವಾಗಿ. ಇದೊಂದು ತಪ್ಪು ಅವರ ಜೀವನದಲ್ಲಿ ಮಾಡಿದ್ದು, ಒಂದು ತಪ್ಪು ಅಂತ ನೋಡಿ, ಇದನ್ನು ನಾನು ಗಮನ ಕೊಟ್ಟು ಹೇಳಿದ್ದೇನೆ. ಅದರಿಂದಾಗಿ ಯಾರೇ ವಿಶ್ವೇಶತೀರ್ಥ ಶ್ರೀಪಾದರ ಭಕ್ತರಾಗಲಿ, ಅಭಿಮಾನಿಗಳ, ಯಾಕಂದರೆ ನಾನೂ ಕೂಡ ಪರಮಪೂಜ್ಯ ವಿಶ್ವೇಶ ಶ್ರೀಪಾದರ ಭಕ್ತನೇ. ಅದರಿಂದಾಗಿ ಯಾವತ್ತೂ ಇದರ ಬಗ್ಗೆ ತಪ್ಪು ತಿಳುವಳಿಕೆ ಬೇಡ. ಅದರಿಂದಾಗಿ ತಾವು ಬೇಜಾರು ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾತನ್ನು ನಾನು ಹೇಳ್ತಾ ನನ್ನ ಈ 2 ಮಾತುಗಳನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.